ನಮ್ಮ ಆಫೀಸ್ನಲ್ಲಿ ಇಂದು ವೀಕೆಂಡ್ ಪಾರ್ಟಿ ಇತ್ತು. ನಾನು ಬರುವುದಿಲ್ಲವೆಂದರೂ ಕೂಡ ಬಲವಂತ ಮಾಡಿ ನನ್ನ ಗೆಳತಿ ತುಂಬ ಚೆನ್ನಾಗಿ ರೆಡಿ ಮಾಡಿ ನನ್ನನ್ನು ಕರೆದುಕೊಂಡು ಹೋದಳು. ಇದೇ ಮೊದಲ ಬಾರಿ ನಾನು ವೆಸ್ಟರ್ನ್ ಡ್ರೆಸ್ ಹಾಕಿದ್ದು. ಪಾರ್ಟಿ ಎಂದ ಕೂಡಲೇ ಕುಡಿಯಬೇಕು ಅಂತ ಎಲ್ಲರೂ ನನಗೆ ಚೆನ್ನಾಗಿ ಕುಡಿಸಿದರು, ಡ್ಯಾನ್ಸ್ ಮಾಡಿಸಿದರು. ನೆನಪಿದೆ, ಬೆಳಗ್ಗೆ ಎಚ್ಚರವಾದಾಗ ನಾನು ಸಂಪೂರ್ಣವಾಗಿ ಬೆತ್ತಲಾಗಿದ್ದೆ. ನನ್ನ ಬಾಸ್ ಕೂಡ ನನ್ನ ಪಕ್ಕ ಮಲಗಿದ್ದಾರೆ. ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದೇವೆ. ಬಿಸಿ ಉಸಿರು ಎಕ್ಸ್ಚೇಂಜ್ ಆಗುತ್ತಿದೆ. ನನ್ನ ಶೀಲಾ ರಾತ್ರಿ ಸಂಪೂರ್ಣವಾಗಿ ನನ್ನ ದೋಚಿ ಯಾರು ಹೇಳದ ಮಾತನ್ನು ನನ್ನ ಬಳಿ ಹೇಳಿದರು. ಅದೇನೆಂದರೆ, ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಇಬ್ಬರು ಅಣ್ಣಂದಿರೂ ಕೂಡ ಇದ್ದಾರೆ. ಆದರೆ ಎಲ್ಲರಿಗೂ ನಾನೆಂದರೆ ಇಷ್ಟ. ಒಬ್ಬಳೇ ಮಗಳು ಆಗಿದ್ದರಿಂದ ನನ್ನನ್ನು ಕಣ್ಣಿನ ರೆಪ್ಪೆಯ ರೀತಿ ನೋಡಿಕೊಳ್ಳುತ್ತಿದ್ದರು. ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ನನ್ನ ವಿದ್ಯಾಭ್ಯಾಸದ ಕಾರಣದಿಂದ ನಾನು ಸಿಟಿಗೆ ಬರಲೇಬೇಕಿತ್ತು. ಅಪ್ಪ ಅಮ್ಮನಿಗೆ ಇಷ್ಟವಿರಲಿಲ್ಲ. ಆದರೂ ಕೂಡ ನನ್ನ ಬಲವಂತಕ್ಕೆ ಒಪ್ಪಿಕೊಂಡರು. ಏಕೆ ಅನ್ನೋದು ಇನ್ನೂ ಕೂಡ ಅರ್ಥವಾಗಿಲ್ಲ. ಅಪ್ಪ ಯಾವಾಗಲೂ ಕೂಡ ಭಯಪಡುತ್ತಿದ್ದರು, ಹೊರಗಡೆ ಹೋದರೆ ಹೇಗೆ ಏನು ಅಂತ. ಆದರೆ ನಾನು ಸ್ಟ್ರಾಂಗ್, ಇಂಡಿಪೆಂಡೆಂಟ್ ಆಗಿ ಬೆಳೆಯಬೇಕು. ಆ ಆಸೆಗೆ ಅಮ್ಮ ಒತ್ತು ಕೊಟ್ಟಳು. ಏಕೆಂದರೆ ಅಮ್ಮ ನನ್ನ ರೀತಿ 100 ಕನಸುಗಳನ್ನು ಕಟ್ಟಿದ್ದರೂ ಯಾರೂ ಕೂಡ ಆ ಕನಸಿಗೆ ಬೆಲೆಯನ್ನು ಕೊಟ್ಟಿಲ್ಲ. ಈಗ ಪ್ರತಿದಿನ ಕಷ್ಟದಿಂದ ಬದುಕುತ್ತಿದ್ದಾಳೆ. ತನ್ನ ಜೀವನ ಇಷ್ಟಕ್ಕೆ ಮುಗಿದು ಹೋಯಿತು, ತಾನು ಏನನ್ನೂ ಸಾಧಿಸಿಲ್ಲ ಅಂತ. ಅವಳನ್ನು ನೋಡಿದಾಗ ನನಗೆ ನಾನು ಕೂಡ ಮುಂದೆ ಈ ರೀತಿ ಪಶ್ಚಾತ್ತಾಪ ಪಡಬಾರದು ಅಂತ ಅನಿಸುತ್ತಿತ್ತು. ಅದಕ್ಕಾಗಿ ತುಂಬ ಕಷ್ಟಪಡುತ್ತಿದ್ದೆ. ಅಮ್ಮನ ತಂಗಿ ಅಂದರೆ ಚಿಕ್ಕಮ್ಮನ ಮನೆಯಲ್ಲಿ ಇದ್ದೆ. ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಅಲ್ಲೇ ಕೆಲಸ ಸಿಕ್ಕಿತು. ಅದು ನನಗೆ ತುಂಬ ಖುಷಿಯ ವಿಷಯ. ಏಕೆಂದರೆ ತಿಂಗಳಿಗೆ 35,000 ಸಂಬಳ. ಚಿಕ್ಕಮ್ಮನಿಗೆ 10,000 ಕೊಟ್ಟರು, 5,000 ನನ್ನ ಖರ್ಚಿಗೆ ಇಟ್ಟುಕೊಂಡರು, 20,000 ಉಳಿಯುತ್ತದೆ. ಅದನ್ನು ಸೇವಿಂಗ್ಸ್ ಮಾಡಿ ನನ್ನ ಮದುವೆಗೆ ಕೊಡಬಹುದು ಅಪ್ಪನಿಗೆ. ಅಪ್ಪ, ಇಷ್ಟು ದುಡ್ಡನ್ನು ನಾನು ಉಳಿಸಿದ್ದೇನೆ, ನನ್ನ ಮದುವೆಯನ್ನು ಮಾಡು ಅಂತ. ತುಂಬ ಖುಷಿಯಾಗುತ್ತಿತ್ತು. 5 ವರ್ಷ ಇನ್ನೂ ಮದುವೆ ಆಗುವುದಿಲ್ಲ. ಈಗ ಬರೀ 22 ವರ್ಷ. ನನಗೆ ನನ್ನ ಮದುವೆಯನ್ನು ನನ್ನ ದುಡ್ಡಲ್ಲಿ ಮಾಡಿಕೊಳ್ಳಬಹುದು. ಇದೇ ಖುಷಿಯಲ್ಲಿ ಇದ್ದವಳಿಗೆ ಅಪ್ಪ ಹುಡುಗನನ್ನು ಹುಡುಕಿದ್ದೇನೆ ಬಾ ಅಂತ ಹೇಳಿದ. ಆದರೆ ನಾನು ಯಾವುದೇ ಕಾರಣಕ್ಕೂ ಇನ್ನು 5 ವರ್ಷ ಮದುವೆ ಆಗುವುದಿಲ್ಲ ಅಂತ ಅಮ್ಮನಿಗೆ ಹೇಳಿದೆ. ಆಗ ಅಮ್ಮ ಕೂಡ ಅಪ್ಪನಿಗೆ ವಿವರಿಸಿ ಹೇಳಿರಬೇಕು. ಮತ್ತೆ ಅಪ್ಪ ನನಗೆ ಫೋನ್ ಮಾಡಿಲ್ಲ. ಸ್ವಲ್ಪ ಸಮಾಧಾನವಾಯಿತು. ನಾನು ನನ್ನ ಪ್ರಪಂಚದಲ್ಲಿ ಇದೆಲ್ಲವನ್ನು ಕೊಟ್ಟ ದೇವರಿಗೆ ಥ್ಯಾಂಕ್ಸ್ ಹೇಳುತ್ತಿದ್ದೆ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದೆ. ನನ್ನ ಆಫೀಸ್ ತುಂಬ ಚೆನ್ನಾಗಿತ್ತು. ಆಫೀಸ್ನಲ್ಲಿ ಎಲ್ಲರೂ ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಏಕೆಂದರೆ ನಾನು ತುಂಬ ಸಿಂಪಲ್ ಹುಡುಗಿ. ಬೇರೆಯವರ ರೀತಿ ವೆಸ್ಟರ್ನ್ ಡ್ರೆಸ್ಸನ್ನು ಹಾಕುತ್ತಿರಲಿಲ್ಲ. ನಾನಾಯಿತು, ನನ್ನ ಕೆಲಸವಾಯಿತು. ಈಗಿನ ಕಾಲದಲ್ಲಿ ಇಷ್ಟೊಂದು ಸಿಂಪಲ್ ಹುಡುಗಿಯರು ಇರುವುದಿಲ್ಲ. ನೀವು ಎಷ್ಟು ಸುಂದರವಾಗಿದ್ದೀರಾ ಅಂತ ಪ್ರತಿಯೊಬ್ಬರು ನನ್ನನ್ನು ತುಂಬ ಹೊಗಳುತ್ತಿದ್ದರು. ಖುಷಿ ಕೂಡ ಆಗುತ್ತಿತ್ತು. ಪ್ರತಿ ತಿಂಗಳು ಕೊನೆಯಲ್ಲಿ ಶನಿವಾರ ಪಾರ್ಟಿ ಮಾಡುತ್ತಾರೆ ಆಫೀಸ್ಗೆ ಬಂದು ವರ್ಷವಾಗಿದ್ದರೂ ನಾನು ಆ ಪಾರ್ಟಿಗೆ ಜಾಯ್ನ್ ಆಗಿಲ್ಲ. ನಾನು ಕುಡಿಯುವುದಿಲ್ಲ ಅಂತ ಹೇಳಿ. ಆದರೆ ಇಂದು ಆಫೀಸ್ನ ಪ್ರತಿಯೊಬ್ಬರೂ ಕೂಡ ನಿನ್ನ ಬಗ್ಗೆ ನಮಗೆ ಸರಿಯಾಗಿ ತಿಳಿದಿಲ್ಲ, ನೀನು ಕೆಲಸ ಮಾಡುತ್ತೀಯಾ ಹೋಗುತ್ತೀಯಾ ಅಷ್ಟೇ, ಇಂದು ಮುಂದೆ ನೋಡದೆ ನೀನು ಬರಲೇಬೇಕು ಅಂತ ಪ್ರತಿಯೊಬ್ಬರು ಗಲಾಟೆ ಮಾಡಿದರು. ಆಗ ನನ್ನ ಗೆಳತಿ ಕೂಡ ಅದೇ ರೀತಿ ಹೇಳಿದಳು. ಮೊದಲ ಬಾರಿಗೆ ವೆಸ್ಟರ್ನ್ ಡ್ರೆಸ್ಸನ್ನು ಖರೀದಿ ಮಾಡಿದೆ. ಆ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದೆ. ನನ್ನನ್ನು ನೋಡಿದ್ದ ಪಾರ್ಟಿಯಲ್ಲಿ ಶಾಕ್ ಆದರು. ಯಾವಾಗಲೂ ಕುರ್ತಾ ಹಾಕಿಕೊಂಡು ಬರುತ್ತಿದ್ದೀಯಾ, ಹಳ್ಳಿಯ ಹುಡುಗಿ ರೀತಿ ಇರುತ್ತಿದ್ದೆ. ಆದರೆ ಇಂದು ತುಂಬ ಮಾಡರ್ನ್ ಡ್ರೆಸ್ ಹಾಕಿರುವುದರಿಂದ ಪ್ರತಿ ಹುಡುಗರು ನನ್ನ ಬಳಿಯೇ ಬರುತ್ತಿದ್ದರು. ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತಿತ್ತು. ಆದರೂ ಕೂಡ ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ನನ್ನ ಗೆಳತಿಯ ಬಳಿ ಇದನ್ನೆಲ್ಲ ಹೇಳಿಕೊಂಡಾಗ ಅವಳು ಕಣ್ಣಿನಲ್ಲೇ ಸಾಂತ್ವನ ನೀಡಿದಳು. ಪ್ರತಿಯೊಬ್ಬರು ಕುಡಿಯಲು ನನಗೆ ಆಫರ್ ಮಾಡಿದಾಗ ಬೆಚ್ಚಿದೆ. ಆಗ ಇದು ಬರೀ ಕೇವಲ ಸಾಫ್ಟ್ ಡ್ರಿಂಕ್ಸ್, ಇದನ್ನು ಎಲ್ಲರೂ ಕುಡಿಯಬಹುದು, ಆಲ್ಕೋಹಾಲ್ ಇರುವುದಿಲ್ಲ ಅಂತ ಹೇಳಿದಾಗ ನಾನು ಕುಡಿಯಲು ಇಷ್ಟಪಡಲಿಲ್ಲ. ಆದರೆ ಬಲವಂತವಾಗಿ ಕುಡಿಸಿದರು. ನನ್ನ ಗೆಳತಿ ಕೂಡ ಪರವಾಗಿಲ್ಲ, ಪ್ರತಿ ತಿಂಗಳು ಕುಡಿಯುತ್ತೇವೆ, ಏನೂ ಆಗುವುದಿಲ್ಲ ಅಂತ ಹೇಳಿದಳು. ಅವಳ ವಿಶ್ವಾಸದ ಮೇಲೆ ನಾನು ಕುಡಿದೆ. ಒಂದು ಸಲ ಅವರೆಲ್ಲ ಬಲವಂತ ಮಾಡಿ ಕುಡಿಸಿದರು.
ನಂತರ ನಾನೇ ಕುಡಿಯಲು ಆರಂಭಿಸಿದೆ. ತುಂಬ ಕುಡಿದೆ ಅನಿಸುತ್ತದೆ. ನನಗೆ ಯಾವುದೂ ಕೂಡ ನೆನಪು ಬರುತ್ತಿಲ್ಲ. ತಲೆ ಭಾರ ಅಂತ ಅನಿಸುತ್ತಿತ್ತು. ಎಚ್ಚರವಾದಾಗ ಸ್ವಲ್ಪ ಹೊತ್ತು ಬೇಕಾಯಿತು ನಾನು ಎಲ್ಲಿದ್ದೇನೆ ಅಂತ ಅರ್ಥ ಮಾಡಿಕೊಳ್ಳಲು. ಸಡನ್ನಾಗಿ ಬೆಚ್ಚಿದೆ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಯಾವುದೋ ಒಬ್ಬ ಗಂಡಸರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾರೆ. ಅವರ ಮುಖವನ್ನು ನೋಡಿ ನಾನು ಬೆಚ್ಚಿದೆ. ಅದು ನನ್ನ ಬಾಸ್. ಅವರು ಕೂಡ ನನ್ನ ಜೊತೆ ಬೆತ್ತಲಾಗಿದ್ದಾರೆ. ನಾವಿಬ್ಬರು ಒಂದೇ ಬೆಡ್ಶೀಟ್ನಲ್ಲಿ ಬಂದಿಯಾಗಿದ್ದೇವೆ. ಅವರ ಬಿಸಿ ಉಸಿರು ನನ್ನ ಮೂಗಿಗೆ, ನನ್ನ ಬಿಸಿ ಉಸಿರು ಅವರ ಮೂಗಿಗೆ, ಈ ರೀತಿ ಎಕ್ಸ್ಚೇಂಜ್ ಆಗುತ್ತಿದೆ. ಅವರ ಕೈಯನ್ನು ನನ್ನ ಸೊಂಟದ ಮೇಲೆ ಸಂಪೂರ್ಣವಾಗಿ ಬಳಸಿ ಇಟ್ಟಿದ್ದಾರೆ. ನನ್ನ ಎದೆಗಳು ಅವರ ಎದೆಗಳ ಮೇಲೆ ಇದೆ. ಇಲ್ಲಿ ಏನಾಗುತ್ತಿದೆ ಅಂತ ಅರ್ಥವಾದಾಗ ಸಂಪೂರ್ಣವಾಗಿ ಬೆಚ್ಚಿಬಿದ್ದು ಮೇಲೆ ಕುಳಿತೆ. ನನ್ನ ಪ್ರಪಂಚ ಕೆಳಗೆ ಬಿದ್ದು ಹೋಯಿತು. ನನ್ನ ಬಾಸ್ ದೈಹಿಕವಾಗಿ ರಾತ್ರಿ ನನ್ನನ್ನು ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ನನಗೂ ಕೂಡ ಏನು ಮಾಡಿದೆ ಅರ್ಥವಾಗಿಲ್ಲ. ಇಷ್ಟು ದಿನ ನನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡು ಬಂದಿದ್ದೆ. ಒಂದು ರಾತ್ರಿಯಲ್ಲಿ ಎಲ್ಲ ಹಾಳಾಗಿ ಹೋಯಿತು. ನನ್ನ ಕಣ್ಣೀರು ಅವರ ಎದೆಯ ಮೇಲೆ ಬೀಳಲು ಶುರುವಾಯಿತು. ಆ ಕಣ್ಣೀರಿನ ಬಿಸಿಗೆ ಅವರಿಗೆ ಎಚ್ಚರವಾಗಿ ನನ್ನ ಮುಖ ನೋಡಿ ಎಲ್ಲ ಅರ್ಥ ಮಾಡಿಕೊಂಡರು. ಅವರು ಕೂಡ ಸ್ವಲ್ಪ ಪಶ್ಚಾತ್ತಾಪದಿಂದ ನನ್ನನ್ನು ನೋಡಿದರು. ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ಕಣ್ಣೀರನ್ನು ಒರೆಸಿದರು. ಅಳಬೇಡ, ನಾನು ನಿನ್ನ ಜೊತೆ ಇರಬೇಕಾದಾಗ ಹೇಗೆ ಅಳುತ್ತೀಯ? ರಾತ್ರಿ ಅಂತ ನಾನು ಅಂದಾಗ ರಾತ್ರಿ ನೀನು ಚೆನ್ನಾಗಿ ಕುಡಿದಿದ್ದೆ. ನಾನು ಅಲ್ಲಿ ಇಲ್ಲವಾಗಿದ್ದರೆ ನಿನ್ನ ಜೊತೆ ಆಗಬಾರದ ಕೆಲಸ ಹಾಗೆ ಹೋಗುತ್ತಿತ್ತು. ನನ್ನ ಆಫೀಸ್ನ ವಿಕ್ರಮ್ ಇದ್ದಾನಲ್ಲ, ಅವನು ನಿನ್ನನ್ನು ಹೊರಗಡೆ ಅವನ ರೂಮ್ಗೆ ಕರೆದುಕೊಂಡು ಹೋಗುವುದರಲ್ಲಿ ಇದ್ದ. ನಿನ್ನ ಗೆಳತಿ ಕೂಡ ಅದಕ್ಕೆ ಸಹಾಯ ಮಾಡುತ್ತಿದ್ದಳು. ನಾನು ಆಗ ಅವನಿಗೆ ಚೆನ್ನಾಗಿ ಹೊಡೆದು ಆಫೀಸ್ನಿಂದ ಹೊರಗೆ ಹಾಕಿ ನಿನ್ನನ್ನು ಇಲ್ಲಿ ಮಲಗಿಸಿದೆ. ನೀನು ಕೂಡ ಚೆನ್ನಾಗಿ ಮಲಗಿದ್ದೆ ಕುಡಿದ ಮತ್ತಿನಲ್ಲಿ. ನಿನ್ನನ್ನು ಮಲಗಿಸಿ ನೀನು ಹೊರಗೆ ಹೋಗಬೇಕು ಅನ್ನಬೇಕಾದಾಗ ಹೊರಗಡೆ ಪಟಾಕಿ ಶಬ್ದ ಜೋರಾಗಿ ಬಂತು. ಆಗ ನೀನು ನನ್ನ ಕೈಯನ್ನು ಬಿಟ್ಟು ಹೋಗಬೇಡಿ, ಪಟಾಕಿ ಎಂದರೆ ನನಗೆ ಭಯ ಅಂತ ಕುಡಿದ ಮತ್ತಿನಲ್ಲಿ ಹೇಳುತ್ತಿದ್ದೆ. ಸ್ವಲ್ಪ ಹೊತ್ತು ನಾನು ತಡೆದಾಗ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ನಾನು ಕೂಡ ಕುಡಿದಿದ್ದರಿಂದ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ನಿನಗೆ ತಿಳಿದಿದೆಯಾ, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ. ನಿನ್ನನ್ನು ನೋಡಿದ ಮೊದಲ ದಿನದಿಂದಲೂ. ಆ ಪ್ರೀತಿಯನ್ನು ಏನಾದರೂ ಆಗಲಿ ಇಂದು ನಾನು ನಿನಗೆ ತೋರಿಸಲೇಬೇಕು ಅಂತ ಅಂದುಕೊಂಡೆ. ನೀನು ಕೂಡ ರಾತ್ರಿ ನನ್ನ ಜೊತೆ ತುಂಬ ಪ್ರೀತಿ ಮಾಡಿದೆ, ಕುಡಿದಿದ್ದರೂ ಕೂಡ. ನಿನ್ನ ಬಿಸಿ ಉಸಿರು, ನಿನ್ನ ದೇಹದ ಸ್ಪರ್ಶ, ನಿನ್ನ ಅಪ್ಪುಗೆ ನನ್ನನ್ನು ನಿನ್ನ ಬಳಿ ಬರುವಂತೆ ಮಾಡಿತು. ರಾತ್ರಿಯೆಲ್ಲ ನೀನು ಕುಡಿದಿದ್ದರೂ ಕೂಡ ಈ ಕ್ರಿಯೆ ನಡೆಯಬೇಕಾದಾಗ ನನ್ನ ಜೊತೆ ಸಹಕರಿಸಿದೆ. ನೀನು ಕೂಡ ಖುಷಿಯಿಂದ ಇದ್ದೆ. ನೀನು ಮೊದಲು ಹೇಳಿದ ಮಾತು, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ, ಆದರೆ ನೀವು ಬಾಸ್, ನಿಮ್ಮನ್ನು ಹೇಗೆ ಪ್ರಪೋಸ್ ಮಾಡಲಿ? ನಾನು ಮಿಡ್ಲ್ ಕ್ಲಾಸ್ ಹುಡುಗಿ ಅಂತ ಹೇಳಿದೆ. ಆ ಮಾತು ನನ್ನ ಹೃದಯಕ್ಕೆ ನಾಟಿತು. ನನಗೂ ಕೂಡ ಮಿಡ್ಲ್ ಕ್ಲಾಸ್ ಹುಡುಗಿಯರೇ ಇಷ್ಟ. ನನ್ನ ಅಮ್ಮ ಕೂಡ ಮಿಡ್ಲ್ ಕ್ಲಾಸ್ ಹುಡುಗಿಯಾಗಿ ನನ್ನ ಅಪ್ಪನನ್ನು ಮದುವೆ ಆಗಿದ್ದಳು. ನನಗೂ ಮಿಡ್ಲ್ ಕ್ಲಾಸ್ ಹುಡುಗಿಯರು ಇಷ್ಟ. ಶ್ರೀಮಂತರ ಮನೆಯ ಹುಡುಗಿಯರು ಇಷ್ಟವಿಲ್ಲ. ಅವರು ಅಪ್ಪ ಅಮ್ಮ ಸಂಪಾದನೆ ಮಾಡಿದ್ದರಲ್ಲಿ ಜೀವನವನ್ನು ಸಾಗಿಸುತ್ತಾರೆ. 1 ರೂಪಾಯಿ ದುಡಿಯುವ ಶಕ್ತಿ ಇರುವುದಿಲ್ಲ, ಆದರೆ ಕೋಟಿಗಟ್ಟಲೆ ಮಾತನಾಡುತ್ತಾರೆ. ಆ ರೀತಿಯ ಹುಡುಗಿಯರನ್ನು ನೋಡಿ ನೋಡಿ ಸಾಕಾಗಿದೆ. ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ. ಆಗ ನಮ್ಮ ಬಾಸ್ ಹೇಳುತ್ತಾರೆ, ಅಂದರೆ ನನ್ನ ತಂದೆ ತಾಯಿ ತುಂಬ ಹುಡುಗಿಯರನ್ನು ನನ್ನ ಮದುವೆಗಾಗಿ ಪ್ರಪೋಸಲನ್ನು ತರುತ್ತಿದ್ದಾರೆ, ಆದರೆ ನಾನು ಇನ್ನೂ ಯಾರನ್ನು ಒಪ್ಪಿಲ್ಲ. ನನ್ನ ಮನಸ್ಸಿಗೆ ಯಾರೂ ಹತ್ತಿರವಾಗಿರಲಿಲ್ಲ, ಅವರು ಹಾಕುವ ಬಟ್ಟೆಗಳೂ ಕೂಡ. ಆದರೆ ನಿನ್ನನ್ನು ನೋಡಿದ ಮೇಲೆ ಆಗ ಸಡನ್ನಾಗಿ ನನಗೆ ಆಶ್ಚರ್ಯವಾಯಿತು. ಇದೆಲ್ಲ ಹೇಗೆ ಸಾಧ್ಯ? ನೀವು ಒಬ್ಬಳು ಸಾಮಾನ್ಯ ಹುಡುಗಿ ಜೊತೆ ಆಟ ಆಡುತ್ತಿಲ್ಲ ತಾನೆ? ಪಿಕ್ಚರಲ್ಲಿ ಇದೆಲ್ಲ ಸಾಧ್ಯ. ರಾತ್ರಿ ಕಳೆದು ಅಂತ ನನ್ನ ಜೊತೆ ಮದುವೆ ಆಗುತ್ತೀರಾ? ಆನಂತರ ನಿಮ್ಮ ಮನೆಯಲ್ಲಿ ಯಾರೂ ಇಷ್ಟಪಡುವುದಿಲ್ಲ, ಅವರೆಲ್ಲ
ಆಗರ್ಭ ಶ್ರೀಮಂತರು. ಪ್ರತಿ ಬಾರಿ ನೀವು ಅವಮಾನ ಅನುಭವಿಸಬೇಕು. ನನ್ನ ಮನೆಯವರು ನಿಮಗೆ ಎಂದೂ ಕೂಡ ತೂಗುವುದಿಲ್ಲ. ಇದರಿಂದ ತುಂಬ ಡಿಸ್ಕಂಫರ್ಟ್ ಆಗುತ್ತದೆ. ಇಬ್ಬರಿಗೂ ಬೇಡ. ಮದುವೆ ಜೀವನವಲ್ಲ. ನನಗೂ ನಾನು ಮದುವೆ ಆಗುವುದಿಲ್ಲ ಯಾರನ್ನು, ಏಕೆಂದರೆ ನಿಮಗೆ ಸರ್ವಸ್ವವನ್ನು ಅರ್ಪಿಸಿದ ಮೇಲೆ ಇನ್ನು ಹೇಗೆ ಮದುವೆಯಾಗಲಿ ಅಂತ ಹೊರಗೆ ಹೋದೆ. ಹೋಗಬೇಕಾದಾಗ ನನ್ನ ವೇಲನ್ನು ಅದೇ ರೂಮಿನಲ್ಲಿ ಬಿಟ್ಟು ಹೊರಟು ಹೋದೆ. ಸರ್ ಹೇಳಿದ ಮಾತು ನೆನಪಾಯಿತು. ರಾತ್ರಿಯೆಲ್ಲ ಗೆಳೆಯರು, ನನ್ನ ಗೆಳತಿ ಕೂಡ ನನ್ನನ್ನು ಆ ಪರಿಸ್ಥಿತಿಯಲ್ಲಿ ಹುಡುಗರ ಜೊತೆ ಕಳಿಸಲು ತಯಾರಿದ್ದಳು. ಯಾರನ್ನು ನಂಬಬಾರದು. ಈ ಪೇಟೆ ಜೀವನ ಸರಿಯಿಲ್ಲ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಇರುವುದಿಲ್ಲ. ನಮ್ಮ ಊರಿಗೆ ಹೊರಟು ಹೋಗುತ್ತೇನೆ. ಅಪ್ಪ ಹೇಳಿದ್ದು ಸರಿ ಅಂತ ಒಮ್ಮೊಮ್ಮೆ ಅನಿಸುತ್ತದೆ. ವಯಸ್ಸಿಗೆ ಬಂದಾಗ ಹೆಣ್ಣು ಮಕ್ಕಳಿಗೆ ಮದುವೆ ಆದರೆ ಸರಿ, ಇಲ್ಲವಾದರೆ ಕಾಡು ಪ್ರಾಣಿಗಳು ಈ ರೀತಿ ಮೈಮೇಲೆ ಬೀಳುತ್ತವೆ. ನನಗೆ ತುಂಬ ದುಃಖವಾಯಿತು. ಬಾಸ್ ಮೇಲೆ ಕೋಪ ಬರುತ್ತಿಲ್ಲ, ಬದಲಿಗೆ ಗೊತ್ತಿಲ್ಲ. ಚಿಕ್ಕಮ್ಮನಿಗೆ ಹೇಳಿ ನಾನು ಊರಿಗೆ ಹೊರಟು ಹೋದೆ. ಅವಳು ತುಂಬ ಸಲ ಕೇಳಿದಳು, ಏನಾಯ್ತು ಅಂತ. ರಾತ್ರಿ ಅಮ್ಮ ತುಂಬ ಕನಸಿನಲ್ಲಿ ಬಂದಳು. ಅವಳನ್ನು ನೋಡಬೇಕು, ನೋಡಿಕೊಂಡು ಬರುತ್ತೇನೆ ಅಂತ ಚಿಕ್ಕಮ್ಮನಿಗೆ ಹೇಳಿದರೂ ಕೂಡ ಅವಳು ನಾನು ಹಾಕಿದ್ದ ಬಟ್ಟೆ, ನನ್ನ ತಲೆ ಕೂದಲು, ನನ್ನ ಕಣ್ಣುಗಳನ್ನು ನೋಡಿ ಅರ್ಥವಾಯಿತು. ರಾತ್ರಿ ಏನಾದರೂ ಆಯಿತಾ ಅಂತ ಕೇಳಿದಳು. ನಾನು ಅವಳ ಪ್ರಶ್ನೆಗೆ ಏನೂ ಉತ್ತರ ಕೊಡದೆ ಆಟೋ ಹತ್ತಿ ಹೊರಟು ಹೋದೆ. ಏಕೆಂದರೆ ಆ ಕಣ್ಣುಗಳನ್ನು ಪ್ರಶ್ನಿಸುವ ಶಕ್ತಿ ನನಗೆ ಇಲ್ಲ. ಇನ್ನು ಮನೆಗೆ ಹೋದರೆ ಅಲ್ಲೂ ಕೂಡ ನನ್ನನ್ನು ಗಮನಿಸುತ್ತಾರೆ ಅಲ್ಲವೇ? ಆತುರದಲ್ಲಿ ಇದೇ ಬಟ್ಟೆಯಲ್ಲಿ ಬಂದೆ. ಅಲ್ಲೇ ಪಕ್ಕ ಇದ್ದ ಹೋಟೆಲ್ನಲ್ಲಿ ರೂಮ್ ಮಾಡಿದೆ. ಸ್ವಲ್ಪ ಸಮಯಕ್ಕೆ ಫ್ರೆಶ್ ಆಗಿ ಬಟ್ಟೆಯನ್ನು ಚೇಂಜ್ ಮಾಡಿ ಹೊರಗೆ ಹೋಗೋಣ ಅಂತ ಎಷ್ಟು ಪ್ರಯತ್ನಿಸಿದರೂ ಕೂಡ ಲಾಕ್ ತೆಗೆಯಲು ಸಾಧ್ಯವಾಗುತ್ತಿಲ್ಲ. ರೂಮ್ ಸಂಪೂರ್ಣವಾಗಿ ಯಾರೋ ಹಾಕಿಕೊಂಡಿದ್ದಾರೆ ಅನ್ನುವ ರೀತಿ ಅನಿಸಿತು. ಮೊದಲ ಬಾರಿ ಈ ರೀತಿ ರೂಮ್ಗೆ ಬಂದಿದ್ದು, ಅದು ಹೋಟೆಲ್ ರೂಮ್ಗೆ. ಮನೆಗೆ ಹೇಗೆ ಹೋಗಲಿ? ಊರಿನ ಜನಗಳು ಸೂಕ್ಷ್ಮ ಅಂತ ಇಲ್ಲಿ ಸಿಕ್ಕಿ ಹಾಕಿಕೊಂಡೆ. ಜೋರಾಗಿ ಅಳಲು ಶುರು ಮಾಡಿದೆ. ತಲೆ ಮೇಲೆ ಕೈ ಹಾಕಿ ಸೋಫಾದಲ್ಲಿ ಕುಳಿತವಳನ್ನು ಹಿಂದೆಯಿಂದ ಯಾರೋ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೆನ್ನೆಗೆ ಮುತ್ತುಗಳನ್ನು ಕೊಡುತ್ತಿದ್ದಾರೆ. ಅವರ ಬಿಸಿ ಉಸಿರ ಪರಿಚಯವಿದೆ. ಅವರ ಸ್ಪರ್ಶದ ಹರಿವೂ ಇದೆ. ನಾನು ಕೂಡ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ನನಗೆ ತಿಳಿಯಿತು ಅದು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ಸರ್ ಅಂತ. ಆಗ ಸರ್ ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದ ಮೇಲೆ ನಾನು ಅವರನ್ನು ಬಿಟ್ಟೆ. ಆಗ ಸರ್ ಕೇಳಿದರು, ನಿನಗೆ ದುಃಖವಾದಾಗ ಹೀಗೆ ಯಾರು ಸಿಕ್ಕಿದರೋ ಅವರನ್ನು ತಬ್ಬಿಕೊಂಡು ಬಿಡುತ್ತೀಯಾ, ಮುಖವನ್ನು ನೋಡದೆ ಅಂತ ಕೇಳಿದರು. ನಾನು ಅವರ ಕಣ್ಣುಗಳನ್ನು ನೋಡುತ್ತಾ ಹೇಳಿದ್ದೆ, ನಿಮ್ಮ ಸ್ಪರ್ಶದ ಹರಿವು ನನಗಿದೆ. ನಿಮ್ಮ ಬಿಸಿ ಉಸಿರು, ಅದರ ಪರಿಚಯ ಕೂಡ ಇದೆ. ನನ್ನ ಜೀವನದ ಮೊದಲ ಮತ್ತು ಕೊನೆಯ ಹುಡುಗ ನೀವು. ನಾವು ಹಳ್ಳಿಯ ಹುಡುಗಿಯರು ತುಂಬ ಈ ವಿಷಯದಲ್ಲಿ ಕೇರ್ಫುಲ್ ಆಗಿ ಇರುತ್ತೇವೆ. ಅದು ನಿಮಗೂ ಕೂಡ ಗೊತ್ತಿರುತ್ತೆ ಅಲ್ಲವೇ? ಇನ್ನು ನಾನು ಯಾರನ್ನು ಮದುವೆ ಆಗುವುದಿಲ್ಲ. ನಿಮ್ಮ ಜೊತೆ ಮದುವೆ ಆದರೆ ನಿಮ್ಮ ಸ್ಟೇಟಸ್ಗೆ ನಾವು ಸೂಟ್ ಆಗುವುದಿಲ್ಲ. ನನ್ನಿಂದ ನಿಮಗೆ, ನಿಮ್ಮ ಮನೆಯವರಿಗೆ ಕಷ್ಟ ಅಂತ ಅಳಲು ಶುರು ಮಾಡಿದೆ. ಆದರೂ ಸರ್, ಮದುವೆಯ ಬಗ್ಗೆ ತುಂಬ ಕನಸನ್ನು ಕಟ್ಟಿದ್ದೆ. ಪ್ರತಿ ತಿಂಗಳು ಬರುವ ಸಂಬಳವನ್ನು ಕೂಡ ಕೂಡಿ ಇಡುತ್ತಿದ್ದೆ. ಇಂದು ನಾನು ಮದುವೆ ಆಗುವುದಿಲ್ಲ ಅಂತ ನಿರ್ಧರಿಸಿದ್ದೇನೆ ಅಂತ ಅಳುತ್ತಿದ್ದೆ. ಆಗ ಸರ್ ನನ್ನ ಕೈಯನ್ನು ಹಿಡಿದುಕೊಂಡರು. ಏನಾಗುತ್ತಿದೆ ನಿನಗೆ, ಸರಿಯಾಗಿ ಹೇಳು. ಶ್ರೀಮಂತರು ಯಾರೂ ಮದುವೆ ಆಗುವುದಿಲ್ಲವೇ ಬಡವರನ್ನು? ನೀನು ಬಡವ ಶ್ರೀಮಂತ ಅನ್ನುವ ಮಾತನ್ನು ಹೇಳಬೇಡ. ನನಗೆ 1000 ಜನ ಹುಡುಗಿಯರನ್ನು ನೋಡಿದ್ದಾರೆ. ಎಲ್ಲರಿಗಿಂತ ನನಗೆ ಇಷ್ಟವಾಗಿದ್ದು ನೀನೇ. ನಿನಗೆ ನಾನು ಎಂದು ಮೋಸ ಮಾಡುವುದಿಲ್ಲ. ಆಗ ನಾನು ಅಳುತ್ತಾ, ಸರ್, ನಮ್ಮ ಹಳ್ಳಿಯಲ್ಲಿ ತುಂಬ ಜನ ಶ್ರೀಮಂತರು ಮದುವೆ ಮಾಡಿಕೊಂಡು ಹೋಗುತ್ತಾರೆ. ಒಂದು ಮಗುವಾದ ಮೇಲೆ ತಂದು ಬಿಟ್ಟು ಬಿಡುತ್ತಾರೆ. ಸ್ವಲ್ಪ ದುಡ್ಡನ್ನು ಕೊಟ್ಟು. ತುಂಬ ಜನ ಹುಡುಗಿಯರನ್ನು ನೋಡಿ ನನಗೆ ಭಯವಾಗುತ್ತಿದೆ. ನೀವು ಕೂಡ ಅಂತ ಜೋರಾಗಿ ಅಳುತ್ತಿದ್ದೇನೆ. ಗಟ್ಟಿಯಾಗಿ, ತುಂಬ ಗಟ್ಟಿಯಾಗಿ ಸರ್ ತಬ್ಬಿಕೊಂಡರು ನನ್ನನ್ನು. ನಾನು ನಿನ್ನನ್ನು ಎಂದು ಬಿಟ್ಟು ಹೋಗುವುದಿಲ್ಲ, ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ. ನಾನು ನಿನಗೆ ಮೊದಲಿನಿಂದಲೂ ಹೇಳುತ್ತಿದ್ದೇನೆ, ನಿನ್ನನ್ನು ನೋಡಿದ ಮೊದಲ ಸಲವೇ ನನಗೆ ಪ್ರೀತಿ ಆಯಿತು. ನೀನು ನನ್ನವಳು, ನನಗೆ ಅಂತ ಹುಟ್ಟಿರುವುದು. ನನ್ನ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಬಿಡುತ್ತೇನೆ. ಆಗ ನೀನು ಶ್ರೀಮಂತಳು, ನಾನೇ ಬಡವ. ಈ ಬಡವನನ್ನು ಮದುವೆ ಆಗುತ್ತೀಯಾ ಅಂತ ಕೇಳಿದರು. ಆಗ ಆಶ್ಚರ್ಯದಿಂದ ಅವರನ್ನು ನೋಡುತ್ತಿದ್ದೆ. ಸ್ವಲ್ಪ ಹೊತ್ತಿಗೆ ಎಲ್ಲ ಅರ್ಥವಾಯಿತು. ಅವರು ನನ್ನನ್ನು
ನಿಜವಾಗಲೂ ಪ್ರೀತಿ ಮಾಡುತ್ತಿದ್ದಾರೆ. ಅವರ ಕಣ್ಣಿನಲ್ಲಿ ಇರುವುದು ನಿಜವಾದ ಪ್ರೀತಿ ಅಂತ. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವರ ಬಳಿ ಕೇಳಿದೆ, ಅಪ್ಪನ ಹತ್ತಿರ ಬಂದು ಯಾವಾಗ ಹೆಣ್ಣನ್ನು ಕೇಳುತ್ತೀರಾ? ನಾನು ಕಾಯುತ್ತಿರುತ್ತೇನೆ ಅಂದೆ. ಹಾಗಾದರೆ ಮೇಡಮ್ ಅವರು ಮದುವೆಗೆ ಒಪ್ಪಿಕೊಂಡರಾ ಅಂತ ನನ್ನ ಕೂದಲ ಮೇಲೆ ಅವರು ಪ್ರೀತಿಯಿಂದ ಮುತ್ತನ್ನು ಕೊಟ್ಟರು. ಏನೋ ಹೇಳಲು ಅಪ್ಪುಗೆಯಿಂದ ಹೊರಬರುತ್ತಿದ್ದರು. ನಾನು ಪುನಃ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ನನಗೆ ಇನ್ನೂ ಸ್ವಲ್ಪ ಹೊತ್ತು ಇದೇ ರೀತಿ ಇರಬೇಕು ಅಂತ ಅನಿಸುತ್ತಿದೆ ಅಂದಾಗ ಸರ್ ಹೇಳಿದರು, ಇಂದು ಸಾಯಂಕಾಲವೇ ನಿಮ್ಮ ಮನೆಗೆ ಬಂದು ಹೆಣ್ಣನ್ನು ಕೇಳುತ್ತೇವೆ, ಸರಿಯಾ? ಅಪ್ಪ ಅಮ್ಮ ಎಲ್ಲರನ್ನೂ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದರು. ಅವರ ಅಪ್ಪುಗೆಯ ಬಂಧನದಲ್ಲೇ ಈ ಜೀವನ ಪರ್ಯಂತ ಕಳೆಯಬೇಕು ಅಂತ ಅನಿಸಿತು. ನಾನು ಅದೃಷ್ಟವಂತೆ ಅಂತ ಪುನಃ ಅವರನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.